ಮೊದಲನೇದಾಗಿ ಪ್ರಕರಣದ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಆಕೆಯನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ವಿಚಾರಣೆಯ ಸಂದರ್ಭದಲ್ಲಿ ಮೆಸೇಜ್ ಬಗ್ಗೆ ಪವಿತ್ರ ಮಾಹಿತಿಯನ್ನ ನೀಡಿದ್ದಾಳೆ ಅನ್ನುವಂತಹ ಡೀಟೇಲ್ಸ್ ಸಿಕ್ಕಿದೆ. ಅಶ್ಲೀಲ ಫೋಟೋ ನನಗೆ ರೇಣುಕಾ ಸ್ವಾಮಿ ಕಳುಹಿಸಿದ್ದ. ಆತ ನನಗೆ ಕಳುಹಿಸಿದ್ದಂತಹ ಆ ಮೆಸೇಜ್ನ ನಾನು ಪವನ್ಗೆ ಫಾರ್ವರ್ಡ್ ಮಾಡಿದ್ದೆ. ದರ್ಶನ್ಗೆ ಈ ವಿಚಾರ ಗೊತ್ತಾಗಬಾರ್ದು ಅಂತ ನಾನು ಹೇಳಿದ್ದೆ. ಕೊಲೆ ಆಗುತ್ತೆ ಎನ್ನುವಂತಹ ಸಣ್ಣ ಕಲ್ಪನೆ ಕೂಡ ನನಗಿರಲಿಲ್ಲ ಅಂತ ಹೇಳಿ ಪೊಲೀಸರ ಪ್ರಶ್ನೆಗೆ ಉತ್ತರಿಸಿದ್ದಾಳೆ ಪವಿತ್ರ ಗೌಡ. ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಸ್ಟೇಟ್ಮೆಂಟ್ ನ ನೀವು ಗಮನಿಸ್ತಾ ಇದ್ದೀರಿ. ಪೊಲೀಸರ ಮುಂದೆ ವಿಚಾರಣೆಯ ಸಂದರ್ಭದಲ್ಲಿ ಆಕೆ ಹೇಳಿದ್ದೇನು ಅಂತ ಹೇಳಿ, ರೇಣುಕಾ ಸ್ವಾಮಿ ನನಗೆ ಅಶ್ಲೀಲ ಫೋಟೋನ ಅಶ್ಲೀಲ ಮೆಸೇಜ್ಗಳನ್ನ ಕಳುಹಿಸಿದ್ದ. ನಾನು ಅದನ್ನ ಪವನ್ಗೆ ಫಾರ್ವರ್ಡ್ ಮಾಡಿದ್ದೆ. ಈ ರೀತಿ ನನಗೆ ಕಳಿಸಿದ್ದಾನೆ ಅಂತ ಹೇಳಿ ಪವನ್ಗೆ ಆ ವಿಚಾರವನ್ನ ನಾನು ತಿಳಿಸಿದ್ದೆ. ಪವನ್ ಈ ಪ್ರಕರಣದಲ್ಲಿ ಮೂರನೇ ಆರೋಪಿ. ದರ್ಶನ್ಗೆ ಈ ವಿಚಾರ ಗೊತ್ತಾಗಬಾರ್ದು ಅಂತಾನು ನಾನು ಪವನ್ಗೆ ಸೂಚನೆಯನ್ನ ಕೊಟ್ಟಿದ್ದೆ. ಆದ್ರೆ ವಿಚಾರ ಗೊತ್ತಾದ್ರೆ ಏನಾದ್ರೂ ಅನಾಹುತ ಆಗಬಹುದು ಅನ್ನುವಂತಹ ಕಾರಣಕ್ಕಾಗಿ ನಾನು ಪವನ್ಗೆ ಯಾವುದೇ ಕಾರಣಕ್ಕೂ ದರ್ಶನ್ಗೆ ವಿಚಾರ ತಿಳಿಸಬಾರ್ದು ಅಂತ ಹೇಳಿದ್ದೆ. ಆದ್ರೆ ನನಗೆ ಕೊಲೆ ಮಾಡ್ತಾರೆ ಎನ್ನುವಂಥ ಒಂದು ಸಣ್ಣ ಕಲ್ಪನೆ ಕೂಡ ಇರಲಿಲ್ಲ. ಮೆಸೇಜ್ ಮಾಡಿದ್ದ ಅಂತ ಚಪ್ಲಿನಲ್ಲಿ ಹೊಡೆದು ನಾನು ವಾಪಸ್ಸಾಗಿದ್ದೆ. ಆದ್ರೆ ಕೊಲೆ ಮಾಡ್ತಾರೆ ಅಂದ್ರೆ ನಾನೇ ಕಂಪ್ಲೇಂಟ್ ಕೊಟ್ಟು ಸರಿ ಮಾಡ್ಕೊಳ್ತಾ ಇದ್ದೆ ಅಂತ ಹೇಳಿ ಪಶ್ಚಾತ್ತಾಪದ ಮಾತನ್ನ ಆಡಿದ್ದಾಳೆ ಪ್ರಕರಣದ A1 ಆರೋಪಿ. ಇಡೀ ಪ್ರಕರಣಕ್ಕೆ ಕಾರಣೀಕರ್ತಳು ಅಂತ ಹೇಳಿ ಸದ್ಯ ಕರೆಸಿಕೊಳ್ತಾ ಇರುವಂತಹ ಪವಿತ್ರ ಗೌಡ. ಆಕೆ ಕೊಟ್ಟಂತಹ ಸ್ಟೇಟ್ಮೆಂಟ್ ಇದು ಪೊಲೀಸರ ಮುಂದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.